ಹಲೋ ನಮಸ್ಕಾರ ಸ್ನೇಹಿತರೆ. ಕಂಕನವಾಡಿ ಕಂಪ್ಯೂಟರ್ ಎಜುಕೇಷನ್ ಯೂಟ್ಯೂಬ್ ಚಾನಲ್ಗೆ ತಮಗೆ ಸುಸ್ವಾಗತ ಕೋರ್ತಾ ಇದ್ದೀನಿ. ಸ್ನೇಹಿತರೆ, ಇವತ್ತಿನ ವಿಡಿಯೋದೊಳಗೆ ನಾನು ರೈತರು ಟ್ರ್ಯಾಕ್ಟರ್ ಖರೀದಿ ಮಾಡಲಿಕ್ಕೆ 50% ಸಬ್ಸಿಡಿಗೆ ಸಹಾಯಧನಕ್ಕೆ ಅರ್ಜಿ ಹಾಕೋದು ಹೇಗೆ ಅಂತ ಇವತ್ತಿನ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ನಾನು ಉಮೇಶ್ ಕಂಕನವಾಡಿ. ಯಾರೆಲ್ಲ ನನ್ನ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ದಯವಿಟ್ಟು ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ ಅಂತ ತಮ್ಮಲ್ಲಿ ರಿಕ್ವೆಸ್ಟ್ ಮಾಡ್ಕೊಳ್ತಾ, ಇವತ್ತು ನಾನೊಂದು ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ವಿಷಯನ ತಮ್ಮ ಹತ್ರ ಶೇರ್ ಮಾಡ್ಕೊಳಕ್ಕೆ ಬಂದೀನಿ. ಅದೇನಪ್ಪ ಅಂತಂದ್ರೆ, ರೈತರು ಯಾರ್ಯಾರ ಹತ್ರ ಆಲ್ರೆಡಿ ಜಮೀನು ಇರ್ತದೋ ಅವರೆಲ್ಲ ರೈತರಿಗೆ ಟ್ರ್ಯಾಕ್ಟರ್ ಖರೀದಿ ಮಾಡ್ಕೋಬೇಕೆ ತುಂಬ ಹಣ ಬೇಕಾಗುತ್ತೆ. ಅಷ್ಟೊಂದು ದುಡ್ಡು ಕೊಟ್ಟು ಖರೀದಿ ಮಾಡಲಿಕ್ಕೆ ತುಂಬ ಕಷ್ಟವಾಗುತ್ತೆ. ಆ ಉದ್ದೇಶಕ್ಕಾಗಿ ಕೇಂದ್ರ ಸರ್ಕಾರ ಮತ್ತು ರಾಜ್ಯ ಸರ್ಕಾರದವ್ರಿಗೆ ಸಬ್ಸಿಡಿ ರೂಪದಲ್ಲಿ ಸಹಾಯಧನ ಕೂಡ ಇದರಲ್ಲಿ ಒದಗಿಸ್ತಾ ಇದ್ದಾರೆ. ಅದನ್ನು ಆನ್ಲೈನ್ ಮೂಲಕ ಅರ್ಜಿ ಸಲ್ಲಿಸೋದು ಹೇಗೆ ಅನ್ನುವಂಥದ್ದನ್ನು ಇವತ್ತಿನ ವಿಡಿಯೋದಲ್ಲಿ ತಿಳ್ಕೊಳ್ತಾ ಹೋಗೋಣ ಸ್ನೇಹಿತರೆ. ಮೊದಲು ನಾವೇನು ಮಾಡಬೇಕಂದ್ರೆ, ಟ್ರ್ಯಾಕ್ಟರ್ ಖರೀದಿ ಮಾಡ್ಕೋಬೇಕಂತಂದರೆ ಡಾಕ್ಯುಮೆಂಟ್ಸ್ FID ಒಂದಿದ್ದರೆ ಸಾಕು. ರೈತರ ಹತ್ರ ಫಾರ್ಮರ್ ID ಇದ್ದರೆ ಸಾಕು. FID ನಂಬರ್, ಆ FID ನಂಬರ್ ಮೂಲಕ ನಾವು ಅರ್ಜಿಯನ್ನು ಸಲ್ಲಿಸಬಹುದಾಗಿದೆ. ಆ FIDನ ನಾವು ಹಾಕಿದ ತಕ್ಷಣ ಎಲ್ಲ ಫಾರ್ಮ್ ಡೀಟೇಲ್ಸ್ ಎಲ್ಲ ಫೆಚ್ ಆಗುತ್ತೆ ಆಟೋಮೆಟಿಕಲಿ. ಸೊ ಮೊದಲು ನಾವೇನು ಮಾಡ್ಬೇಕು, ಕಿಸಾನ್ ವೆಬ್ಸೈಟ್ಗೆ ಹೋಗಬೇಕಾಗುತ್ತೆ. ಗೂಗಲಲ್ಲಿ ಕಿಸಾನ್ ವೆಬ್ಸೈಟಲ್ಲಿ ಹೋದಾಗ ಇಲ್ಲಿ ನಾವು ಫಾರ್ಮ್ ಮೆಕ್ಯಾನಿಸಮ್ ಅಪ್ಲಿಕೇಶನ್ ರಿಜಿಸ್ಟ್ರೇಷನ್ ಅಂತ ಕ್ಲಿಕ್ ಮಾಡ್ಕೋಬೇಕಾಗುತ್ತೆ. ಕೃಷಿ ಯಾಂತ್ರೀಕರಣ ಅರ್ಜಿ ನೋಂದಣಿ ಮೇಲೆ ಕ್ಲಿಕ್ ಮಾಡ್ಕೋಬೇಕಾಗುತ್ತೆ. ಸೊ ಇಲ್ಲಿ ಬೇರೆ ಬೇರೆ ಲಿಂಕ್ಗಳು ಕೂಡ ನಮಗೆ ಇಲ್ಲಿ ಸಂಬಂಧಪಟ್ಟ ಲಿಂಕ್ ಕೂಡ ಬಂದಿರ್ತದೆ. ಬಟ್ ಇದರಲ್ಲಿ ನಮಗೆ ಸದ್ಯಕ್ಕೆ ಟ್ರ್ಯಾಕ್ಟರ್ ಲೋನಿಗೆ ಅಪ್ಲೈ ಮಾಡ್ಕೋಬೇಕಂತಂದಾಗ ನಾವು ಟ್ರ್ಯಾಕ್ಟರ್ ಸಬ್ಸಿಡಿಗೆ ಅಪ್ಲೈ ಮಾಡಬೇಕಂದ್ರೆ ನಾವು ಇಲ್ಲಿ ಕ್ಲಿಕ್ ಮಾಡ್ಕೋಬೇಕಾಗುತ್ತೆ. ಸೊ ಕೃಷಿ ಯಾಂತ್ರೀಕರಣ ಅರ್ಜಿ ನೋಂದಣಿ ಮೇಲೆ ಕ್ಲಿಕ್ ಮಾಡ್ಕೋಬೇಕು. ಇಲ್ಲಿ ಕ್ಲಿಕ್ ಮಾಡಿದ ತಕ್ಷಣ ಏನು ಕೇಳುತ್ತೆ, ನಮಗೆ ಫಾರ್ಮರ್ ID ನಂಬರ್ ಕೇಳುತ್ತೆ. ರೈತರ ಹತ್ರ ಇರ್ತಕ್ಕಂಥ FID ನಂಬರ್ನ ಇಲ್ಲಿ ಎಂಟ್ರಿ ಮಾಡಬೇಕಾಗುತ್ತೆ. FID ನಂಬರ್ನ ಎಂಟ್ರಿ ಮಾಡಿದ ಮೇಲೆ ರೈತರ FID ಮಾಡಲಿಕ್ಕೆ ಯಾವ ರಿಜಿಸ್ಟರ್ ನಂಬರ್ ಕೊಟ್ಟಿರ್ತಾರೆ ಆ ರಿಜಿಸ್ಟರ್ ನಂಬರ್ಗೆ 8 ಅಂಕಿಗಳ OTP ಹೋಗಿರ್ತದೆ. OTP ಹಾಕಿ ನಾವಿಲ್ಲಿ ಸಬ್ಮಿಟ್ ಮಾಡ್ಕೋಬೇಕಾಗುತ್ತೆ. OTPನ ಹಾಕಿ ನಾವು ವೆರಿಫೈ ಮಾಡ್ಕೋಬೇಕು. ವೆರಿಫೈ ಮಾಡಿದ ನಂತರ ರೈತರದ್ದು ಬೇಸಿಕ್ ಇನ್ಫಾರ್ಮೇಷನ್ಸ್ ಎಲ್ಲ ಬರುತ್ತೆ. ನೋಡ್ತಾ ಹೋಗೋಣ. ಈಗ ಆ ವೆರಿಫೈ ಆ್ಯಂಡ್ ಕಂಟಿನ್ಯೂ ಅಂತ ಕ್ಲಿಕ್ ಮಾಡಿದ ತಕ್ಷಣ ಇಲ್ಲಿ ಮೇಲ್ಗಡೆ ರೈತರದೆಲ್ಲ ಫಾರ್ಮರ್ಸ್ ಡೀಟೇಲ್ ಇನ್ಫಾರ್ಮೇಷನ್ ಬಂದಿರುತ್ತೆ, ಬೇಸಿಕ್ ಇನ್ಫಾರ್ಮೇಷನ್ಸ್. ಇಲ್ಲಿ ಕೆಳಗಡೆ ಬಂದ ಮೇಲೆ ಇಲ್ಲಿ ಮೆಕ್ಯಾನರಿ ಡೀಟೇಲ್ಸ್ ಅಂತ ಏನಿರುತ್ತಲ್ಲ, ಇಲ್ಲಿ ಫೈನಾನ್ಷಿಯಲ್ ಇಯರ್ನ ಸೆಲೆಕ್ಟ್ ಮಾಡ್ಕೋಬೇಕು. ಇಲ್ಲಿ ಆಮೇಲೆ RC ರೇಟ್ಸ್ ಅಂತ ಇರುತ್ತೆ, ಇಲ್ಲಿ RC4 ಸೆಲೆಕ್ಟ್ ಮಾಡ್ಕೋಬೇಕು. ರೈತರ ವಂತಿಕೆ ವಿಧ ಅಂತ ಇರುತ್ತಲ್ಲ, ಇಲ್ಲಿ ಫಾರ್ಮರ್ಸನ್ನ ಸೆಲೆಕ್ಟ್ ಮಾಡ್ಕೋಬೇಕಾಗುತ್ತೆ. ಸೆಲೆಕ್ಟ್ ಮಾಡಿಕೊಂಡು ಇಲ್ಲಿ ನಾವು ಸೆಲೆಕ್ಟ್ ಮಾಡ್ಕೋಬೇಕಾಗುತ್ತೆ. ಇವೆರಡನ್ನು ಪ್ರಯೋಜನ ಪಡ್ಕೊಳ್ತಕ್ಕಂಥವ್ರು ಇಲ್ಲಿ ಫಾರ್ವರ್ಡ್ ಟು RSK ರೈತ ಸಂಪರ್ಕ ಕೇಂದ್ರಕ್ಕೆ ನಾವು ಇದನ್ನು ಸೆಲೆಕ್ಟ್ ಮಾಡ್ಕೋಬೇಕು. ನಮ್ಮ ಜಮೀನು ಯಾವ ಒಂದು ತಾಲೂಕು, ಯಾವ ಒಂದು ಗ್ರಾಮ ಪಂಚಾಯತಿಗೆ ಒಳಪಟ್ಟಿರ್ತದೆ ಅಂತಕ್ಕಂಥದ್ದು ನಮ್ಮ ರೈತ ಸಂಪರ್ಕ ಕೇಂದ್ರಕ್ಕೆ ಅಪ್ಲಿಕೇಶನ್ ನಾವು ಸಬ್ಮಿಟ್ ಮಾಡಿದ ತಕ್ಷಣ ಆ ಅಪ್ಲಿಕೇಶನ್ ಅವ್ರಿಗೆ ಫಾರ್ವರ್ಡ್ ಆಗುತ್ತೆ. ಸೊ ಕ್ಲಿಕ್ ಮಾಡಿದ ತಕ್ಷಣ ನೆಕ್ಸ್ಟ್ ಇಲ್ಲಿ ಏನು ಕೇಳುತ್ತೆ, ನಮಗೆ ಮೆಕ್ಯಾನರಿ ಕ್ಯಾಟಗರಿ ಬರುತ್ತೆ. ಇಲ್ಲಿ ನಾವು ಬಂದ ತಕ್ಷಣ ಇಲ್ಲಿ ನಾವು ಏನು ಸೆಲೆಕ್ಟ್ ಮಾಡ್ಕೋಬೇಕಂದ್ರೆ, ಲ್ಯಾಂಡ್ ಪ್ರಿಪರೇಷನ್ ಇಕ್ವಿಪ್ಮೆಂಟ್ ಇಂಪ್ಲಿಮೆಂಟೇಷನ್ಸನ್ನು ಸೆಲೆಕ್ಟ್ ಮಾಡ್ಕೋಬೇಕಾಗುತ್ತೆ. ಸೆಲೆಕ್ಟ್ ಮಾಡಿದ ಮೇಲೆ ಇಲ್ಲಿ ಮೆಕ್ಯಾನಿಸಮಲ್ಲಿ ಕ್ಲಿಕ್ ಮಾಡಿಕೊಂಡು ಇಲ್ಲಿ ನಮಗೆ ಟ್ರ್ಯಾಕ್ಟರ್ ಬೇಕು ಅಂತಂದಾಗ ನಾವು ಇಲ್ಲಿ ಟ್ರ್ಯಾಕ್ಟರ್ನ ಸೆಲೆಕ್ಟ್ ಮಾಡ್ಕೊತೀವಿ. ಟ್ರ್ಯಾಕ್ಟರ್ನ ಸೆಲೆಕ್ಟ್ ಮಾಡ್ಕೊಂಡ ತಕ್ಷಣ ಇಲ್ಲಿ ಯಾವ ಮಾಡೆಲ್ ನಮಗೆ ಟ್ರ್ಯಾಕ್ಟರ್ ಬೇಕಂತ ಅಂದ್ಕೊಳ್ತೀವಿ, 2240 PTO HP2 ಇದನ್ನು ಸೆಲೆಕ್ಟ್ ಮಾಡ್ಕೊತೀವಿ. ಯಾವುದನ್ನು ಸೆಲೆಕ್ಟ್ ಮಾಡ್ಕೊತೀವಿ, ಮಾಡೆಲ್ ಸೆಲೆಕ್ಟ್ ಮಾಡ್ತೀವಿ, ಅದರ ಆಧಾರದ ಮೇಲೆ ಇಲ್ಲಿ ರೇಟ್ಗಳು ಚೇಂಜಸ್ ಆಗ್ತಾ ಹೋಗುತ್ತೆ. ಸೊ ಇದರಲ್ಲಿ ಮ್ಯಾನುಫ್ಯಾಕ್ಚರ್ ಕಂಪ್ನಿಗಳು ಯಾವ್ದು ಬೇಕು, ತುಂಬ ಜನ ರೈತರು ನಮ್ಮಲ್ಲಿ ಬಂದಿರತಕ್ಕಂಥವ್ರು ಏನು ಕೇಳ್ತಾರೆ ಅಂತಂದರೆ, ಸರ್ ಸ್ವರಾಜ್ ಕಂಪ್ನಿದೇ ಬೇಕು ನಮಗೆ, ಇನ್ನು ಕೆಲವರು ಮಹೇಂದ್ರ ಆ್ಯಂಡ್ ಮಹೇಂದ್ರ ಕಂಪ್ನಿಯಿಂದ ಬೇಕು ನಮ್ಮ ಟ್ರ್ಯಾಕ್ಟರ್ ಅಂತ ಕೇಳ್ತಾ ಇರ್ತಾರೆ. ರೈತರಿಗೆ ಯಾವ್ದು ಅನುಕೂಲ ಆಗುತ್ತೆ ಸೊ ಆ ಕಂಪ್ನಿನ ಸೆಲೆಕ್ಟ್ ಮಾಡ್ಕೋಬೋದು. ನಾವು ಇಲ್ಲಿ ಸೆಲೆಕ್ಟ್ ಮಾಡಿ ಇಲ್ಲಿ ಮೇಕ್ ಮಾಡೆಲ್ ಅಂತ ಇರುತ್ತಲ್ಲ, ಮಾಡೆಲ್ನ ಸೆಲೆಕ್ಟ್ ಮಾಡ್ಕೋಬೇಕಾಗುತ್ತೆ. ಮಾಡೆಲ್ ನಂಬರ್ ಸೆಲೆಕ್ಟ್ ಮಾಡಿದ ತಕ್ಷಣ ಆಟೋಮೆಟಿಕಲಿ ರೇಟ್ ಬಂದುಬಿಟ್ಟಿರ್ತದೆ. ಇಲ್ಲಿ ಯಂತ್ರೋಪಕರಣಗಳ ದರ ಇಲ್ಲಿ ತೋರಿಸುತ್ತೆ, ನಮಗೆ 6 lakh ಸಮಥಿಂಗ್ ಏನೋ ಇದೆ. ಸೊ ಟೋಟಲ್ ಆಗಿ ಸಹಾಯಧನದ ಮೊತ್ತ, ಗೌರ್ಮೆಂಟಿಂದ ಸಬ್ಸಿಡಿ ಬಂದಿರತಕ್ಕಂಥ ಅಮೌಂಟು, ರೈತರು ಕಟ್ಟಬೇಕಾಗಿರ್ತಕ್ಕಂಥ ಈ ಒಂದು ಫಾರ್ಮರ್ಸ್ ಅಮೌಂಟ್ ಇಷ್ಟು ಬಂದಿರುತ್ತೆ. ಸೊ ಇದರಲ್ಲಿ ರೈತರು ಯಾರು ಟ್ರ್ಯಾಕ್ಟರ್ನ ತೊಗೊಂಡಿರ್ತಾರೆ ಅವರಿಗೆ ಮಾಡೆಲ್ ಮೇಲೆ ಇದು ಡಿಪೆಂಡ್ ಆಗ್ತಾ ಹೋಗುತ್ತೆ ರೇಟು. ಸೊ ಕೆಲವೊಬ್ಬರು ರೈತರೆಲ್ಲ ಹೇಳ್ತಾರೆ, ನಮಗೆ ಚಿಕ್ಕದು ಸಾಕು, ದೊಡ್ಡದು ಬೇಕಾಗಿಲ್ಲ ಅಂತಂದಾಗ ಅಲ್ಲಿ ನಾವು ಮಾಡೆಲ್ನ ಸೆಲೆಕ್ಟ್ ಮಾಡ್ಕೋಬೇಕಾಗುತ್ತೆ. ಬೇರೆ ಬೇರೆ ಮಾಡೆಲ್ನ ನಾವು ಇಲ್ಲಿ ಸೆಲೆಕ್ಟ್ ಮಾಡ್ಕೋಬೇಕಾಗುತ್ತೆ. ಇಲ್ಲಿ ನಾವು ಸೆಲೆಕ್ಟ್ ಮಾಡಿಕೊಂಡು ಈಗ ಉದಾಹರಣೆ ಸುಮ್ಮನೆ ಯಾವುದೋ ಒಂದು ಸದ್ಯಕ್ಕೆ ನಾನು 275 XP ಪ್ಲಸ್ನ ಸೆಲೆಕ್ಟ್ ಮಾಡ್ಕೊತೀನಿ. 6 lakh ಸಮಥಿಂಗ್ ಏನೋ ಇದೆ. ಸೆಲೆಕ್ಟ್ ಮಾಡಿ ನಾನು ಇಲ್ಲಿ ಸಬ್ಮಿಟ್ ಅಂತ ಕೊಟ್ಟ ತಕ್ಷಣ ಒಂದು ಎಕ್ನಾಲಜ್ಮೆಂಟ್ ಸ್ಲಿಪ್ ಜನ್ರೇಟ್ ಆಗುತ್ತೆ. ಸೊ ಆ ಎಕ್ನಾಲಜ್ಮೆಂಟ್ ಸ್ಲಿಪ್ ಜನ್ರೇಟ್ ಆಗಿರ್ತಕ್ಕಂಥ ಎಕ್ನಾಲಜ್ಮೆಂಟ್ ಸ್ಲಿಪ್ಪನ್ನು ನಾವು ಏನು ಮಾಡಬೇಕಂದ್ರೆ, ನಮ್ಮ ಹತ್ತಿರದ ನಮಗೆ ಸಂಬಂಧಪಟ್ಟಂಥ ರೈತ ಸಂಪರ್ಕ ಕೇಂದ್ರಕ್ಕೆ ಹೋಗಿ ನಾವು ಅದನ್ನು ಒದಗಿಸಬೇಕಾಗುತ್ತೆ. ಸೊ ರೈತ ಸಂಪರ್ಕ ಕೇಂದ್ರ ಒದಗಿಸಿದ ತಕ್ಷಣ ಅವ್ರು ಏನು ಮಾಡ್ತಾರೆ, ಆ ಕಂಪ್ನಿಗೆ ಅದನ್ನ ಅಪ್ಲಿಕೇಶನ್ ಅಲ್ಲಿ ಕಳಿಸ್ಕೊಡ್ತಾರೆ, ಫಾರ್ವರ್ಡ್ ಆಗುತ್ತೆ. ಅದಾದ ನಂತರ ಗೌರ್ಮೆಂಟ್ ಡಿಪಾರ್ಟ್ಮೆಂಟಿಂದ ಸಬ್ಸಿಡಿ ಅಮೌಂಟ್ ಕ್ಲೇಮ್ ಆದಮೇಲೆ ನಾವು ಟ್ರ್ಯಾಕ್ಟರ್ನ ಖರೀದಿ ಮಾಡ್ಕೋಬೋದಾಗಿರ್ತಕ್ಕಂಥದ್ದು. ಸೊ ನಾವು ನಂತರ ಈ ಅಪ್ಲಿಕೇಶನ್ ಸಬ್ಮಿಟ್ ಮಾಡಿ ನಾವು ಎಲ್ಲಿ ಈ ಒಂದು ಟ್ರ್ಯಾಕ್ಟರ್ನ ಖರೀದಿ ಮಾಡ್ಬೇಕಂತಿದ್ದೀವಿ ಅಲ್ಲಿ ಕೂಡ ಹೋಗಿ ನಾವು ಕೂಡ ಒಂದು ಅಪ್ಲಿಕೇಶನ್ ಕೊಡ್ಬೋದು. ಅವರು ರೈತ ಸಂಪರ್ಕ ಕೇಂದ್ರಕ್ಕೆ ಒಂದು ರಿಕ್ವೆಸ್ಟ್ ಕಳಿಸ್ಕೊಡ್ತಾರೆ, ಈ ರೈತರು ನಮ್ಮಲ್ಲಿ ಟ್ರ್ಯಾಕ್ಟರ್ ಅಪ್ಲಿಕೇಶನ್ಗೆ ಲೋನ್ಗೆ ಟ್ರ್ಯಾಕ್ಟರ್ ಸಹಾಯಧನಕ್ಕೆ ಅರ್ಜಿ ಸಲ್ಲಿಸ್ತಾ ಇದ್ದಾರೆ, ಅವರಿಗೆ ಸಹಾಯಧನಕ್ಕೆ ಅರ್ಜಿ ನೀವು ಕೊಡಿ ಅಂತ ಹೇಳ್ಬಿಟ್ಟು ಅವರು ಕೂಡ ಅಲ್ಲಿಂದ ಕಳಿಸ್ಬೋದು. ಕೆಲವೊಂದು ಕಡೆಗೆಲ್ಲ ಅದನ್ನು ನೋಡ್ಕೋಬೇಕು, ರೈತ ಸಂಪರ್ಕ ಕೇಂದ್ರಕ್ಕೆ ಹೋಗಿ ನಾವು ಡಿಸ್ಕಸ್ ಮಾಡಬೇಕಾಗುತ್ತೆ. ಆನ್ಲೈನ್ ಮೂಲಕ ಅರ್ಜಿನ ಸಬ್ಮಿಟ್ ಅಂತ ಕೊಟ್ಟ ತಕ್ಷಣ